ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ತರದ ಎಡಿಟ್ ನೀವು ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ನೋಡಿರ್ಬೋದು. ಇದನ್ನ ಎಡಿಟ್ ಮಾಡಲಿಕ್ಕೆ ನಾನು 2 ಭಾಗವನ್ನ ಮಾಡಿದ್ದೇನೆ. ಮೊದಲನೆಯದು ಟೆಕ್ಸ್ಟ್ಗೆ ಯೆಲ್ಲೋ ಕಲರ್ ಲೇಯರ್ ಅನ್ನ ಆಡ್ ಮಾಡುವುದು, ಎರಡನೆಯದು ಆ ವಿಡಿಯೋಗೆ ಅನಿಮೇಷನ್ ಅನ್ನ ಆಡ್ ಮಾಡುವುದು. ಸೊ ಇವೆರಡನ್ನು ಕೂಡ ಕ್ಯಾಪ್ಕಟ್ ಮೊಬೈಲ್ ನಲ್ಲಿ ಹೇಗೆ ಎಡಿಟ್ ಮಾಡುವುದು ಅಂತ ತಿಳಿದುಕೊಳ್ಳೋಣ. ಪಿಕ್ಸಾರ್ಟ್ ಓಪನ್ ಮಾಡಿ, ಬ್ಯಾಕ್ ಗ್ರೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಯೆಲ್ಲೋ ಕಲರ್ ಅನ್ನ ಸೆಲೆಕ್ಟ್ ಮಾಡಿ, ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಇದನ್ನು ಕ್ರಾಪ್ ಮಾಡ್ಕೊಳ್ಳೋಣ. ಸೊ ನಮ್ಮ ಹತ್ರ ಎಷ್ಟು ಚಿಕ್ಕದಾಗಿ ಕ್ರಾಪ್ ಮಾಡ್ಲಿಕ್ಕೆ ಆಗುತ್ತಲ್ಲ, ಸೊ ಎಷ್ಟು ಚಿಕ್ಕದಾಗಿ ಕ್ರಾಪ್ ಮಾಡ್ಕೊಳ್ಳಿ. ಈ ಥರ ಉದ್ದದಲ್ಲಿ ಕ್ರಾಪ್ ಮಾಡಿ, ಸೇವ್ ಮಾಡಿ, ಬ್ಯಾಕ್ ಬನ್ನಿ, ಕ್ಯಾಪ್ಕಟ್ ಓಪನ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಸೆಲೆಕ್ಟ್ ಮಾಡಿ, ಎಂಡಲ್ಲಿದ್ದ ವಾಟರ್ ಮಾರ್ಕನ್ನು ಡಿಲೀಟ್ ಮಾಡಿ, ಫೋಟೋವನ್ನು ದೊಡ್ಡ ಮಾಡ್ಕೊಳ್ಳಿ ಮೊದಲು. ಸೊ ಸ್ಟಾರ್ಟಿಂಗಿಂದ ನೀವು 5.0 ಸೆಕೆಂಡನ್ನು ಬಿಟ್ಟು ಯೆಲ್ಲೋ ಕಲರ್ ಲೇಯರನ್ನು ಆ್ಯಡ್ ಮಾಡಿ, ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಇವಾಗಲೇ ನಾವು ಪಿಕ್ಸಾರ್ಟಿಂದ ಸೇವ್ ಮಾಡಿದ್ರಲ್ಲ ಯೆಲ್ಲೋ ಕಲರ್ ಲೇಯರನ್ನು ಆ್ಯಡ್ ಮಾಡಿ. ಸೊ ಇದನ್ನು ವಿಡಿಯೋದ ಎಂಡ್ ಅಡ್ಜಸ್ಟ್ ಮಾಡಿ. ಸೊ ನೀವು ಯಾವ ಶಬ್ದಕ್ಕೆ ಅಡ್ಜಸ್ಟ್ ಮಾಡ್ತೀರ ಅಂತ ನೋಡಿ. ಸೊ ನಾನು ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ತೇನೆ. ಪ್ಲೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಲೈಡ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇದನ್ನು ಡೂಪ್ಲಿಕೇಟ್ ಮಾಡಿ. ಸೊ ಆ ಡೂಪ್ಲಿಕೇಟ್ ಮಾಡಿದ್ದನ್ನು ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ ಮೊದಲಿಗೆ. ನಂತರ ಮೇಲ್ಗಡೆ ಇದ್ದ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಹಾರಿಜಾಂಟಲ್ ಮಾಸ್ಕ್ ಸೆಲೆಕ್ಟ್ ಮಾಡಿ, ಇದನ್ನು ರೊಟೇಟ್ ಮಾಡಿ. ಸೊ ಸ್ಟಾರ್ಟಿಂಗ್ಗೆ ತೊಗೊಂಡು ಬನ್ನಿ. ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ನಂತರ ಸ್ವಲ್ಪ ಮುಂದೆ ಬನ್ನಿ, ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಇಲ್ಲಿ ಅಡ್ಜಸ್ಟ್ ಮಾಡೋದು ಎಕ್ಸ್ ಮತ್ತು ವಾಯ್ ಇದೆ. ಸೊ ಈ ಎಕ್ಸ್ ಇದೆಯಲ್ಲ ಇದನ್ನು ಫುಲ್ ಮಾಡಿ. ಸೊ ಶಬ್ದ ಎಲ್ಲಿ ಎಂಡ್ ಆಗುತ್ತಲ್ಲ, ಸೊ ಅಲ್ಲಿ ತನಕ ಈ ಮಾಸ್ಕನ್ನು ತೊಗೊಂಡು ಬನ್ನಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಪ್ಲೇ ಮಾಡ್ತೇನೆ. ಸೊ ನೋಡ್ಬೋದು ಇವಾಗ ಯೆಲ್ಲೋ ಕಲರ್ ಲೇಯರ್ ಮೂವ್ಮೆಂಟ್ ಆಗ್ತಾ ಇರುವಂಥದ್ದು. ಶಬ್ದ ಮಾತಾಡುವಾಗ ಸೊ ಆ ಯೆಲ್ಲೋ ಕಲರ್ ಲೇಯರ್ ಮೂವ್ಮೆಂಟ್ ಆಗಬೇಕು. ಎರಡನೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಕೆಳಗಡೆನೇ ಅಡ್ಜಸ್ಟ್ ಮಾಡ್ತೇನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೋಡ್ಬೋದು ಇವಾಗ ಈ ಸ್ಟಾರ್ಟಿಂಗಿಂದ ಎಂಡನ್ ತನಕ ಅದು ಸಿಗೋದಿಲ್ಲ. ಸೊ ಇದನ್ನು ದೊಡ್ಡ ಮಾಡಿದರೆ ಕೆಳಗಡೆ ಇರುವ ಟೆಕ್ಸ್ಟ್ಗೂ ಕೂಡ ಇದು ಆ್ಯಡ್ ಆಗುತ್ತೆ. ಸೊ ಇದಕ್ಕೆ ನೀವು ಏನು ಮಾಡಿ ಅಂದರೆ ಮೊದಲಿಗೆ ಅರ್ಧ ಶಬ್ದಕ್ಕೆ ಆ್ಯಡ್ ಮಾಡಿ, ನಂತರ ಇದನ್ನು ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡಿ, ಇದರ ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಮೊದಲು ನಾವು ಇದನ್ನು ಅಡ್ಜಸ್ಟ್ ಮಾಡೋಣ. ಮೇಲ್ಗಡೆ ಇದ್ದ ಲೇಯರ್ನ ಲಾಸ್ಟ್ ಕೀ ಫ್ರೇಮ್ಗೆ ಬನ್ನಿ. ನಂತರ ಕೆಳಗಡೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಇಷ್ಟರಲ್ಲಿ ಕಟ್ ಮಾಡಿ, ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಹಾರಿಜಾಂಟಲ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ, ಇದನ್ನು ರೊಟೇಟ್ ಮಾಡಿ, ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿ. ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಬನ್ನಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಎಕ್ಸ್ ಜಾಸ್ತಿ ಮಾಡಿ. ಸೊ ಅಲ್ಲಿ ಮೂಮೆಂಟ್ ಆಗುತ್ತೆ ನೋಡ್ಬೋದು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ಇಲ್ಲಿ ಎರಡನೇ ಲೇಯರ್ನ ಲಾಸ್ಟ್ ಕೀ ಫ್ರೇಮ್ಗೆ ಬನ್ನಿ. ಕೆಳಗಡೆ ಇದ್ದ ಲೇಯರನ್ನು ಆ ಕೀ ಫ್ರೇಮ್ನ ತನಕ ಕಟ್ ಮಾಡಿ, ಸೇಮ್ ಇದನ್ನು ಅದರ ಮುಂದ್ಗಡೆ ಅಡ್ಜಸ್ಟ್ ಮಾಡಿ. ಸೊ ಈ ಕಡೆ ಇಲ್ಲಿ ನೋಡ್ಬೋದು ಯೆಲ್ಲೋ ಕಲರ್ ಲೇಯರ್ ತುಂಬ ಉದ್ದ ಆಗಿದೆ. ಸೊ ಅದನ್ನು ನಾವು ಅಡ್ಜಸ್ಟ್ ಮಾಡೋಣ. ಮೊದಲು ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಹಾರಿಜಾಂಟಲ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ, ರೊಟೇಟ್ ಮಾಡಿ, ಲೇಯರ್ನ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿ. ಸೊ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಬನ್ನಿ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಎಕ್ಸನ್ನು ಜಾಸ್ತಿ ಮಾಡಿ, ಈ ಟೆಕ್ಸ್ಟ್ ಎಲ್ಲಿ ಎಂಡ್ ಆಗುತ್ತೆ ಸೊ ಅಲ್ಲಿ ತನಕ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಯಾಕೆ ನಾವು ಸ್ವಲ್ಪ ಬಿಟ್ಟು ಮುಂದ್ಗಡೆ ಯೆಲ್ಲೋ ಕಲರ್ ಲೇಯರ್ ಆ್ಯಡ್ ಮಾಡಿದ್ವಿ ಅಂದರೆ ಸೊ ಇಲ್ಲಿ ಆ್ಯನಿಮೇಷನನ್ನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಮ್ಮೆ ಇದನ್ನು ಡೂಪ್ಲಿಕೇಟ್ ಮಾಡಿ. ನೋಡ್ತಾ ಇರ್ಬೋದು ಮೂಮೆಂಟ್ ಆಗ್ತಾಯಿದೆ. ಸೊ ಅದು ನೀವು ಮಾತಾಡ್ತಾ ಇರುವಾಗಲೇ ಅದು ಮೂಮೆಂಟ್ ಆಗಬೇಕು. ಸೊ ನೀವು ಆ ಮಾತಾಡ್ತಿರಲ್ಲ, ಸೊ ಅದಕ್ಕೆ ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರೂ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿ, ಎಂಡಲ್ಲಿರೋ ವಾಟರ್ ಮಾರ್ಕನ್ನು ಡಿಲೀಟ್ ಮಾಡಿ, ಎಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಯೂಟ್ಯೂಬ್ಗೆ ಹಾಕ್ತೀರ ಅಂದರೆ ಯೂಟ್ಯೂಬ್ ರೇಷಿಯೋ ಸೆಲೆಕ್ಟ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ಗೆ ಹಾಕ್ತೀರ ಅಂದರೆ ಇನ್ಸ್ಟಾಗ್ರಾಮ್, ಇನ್ನೂ ಸಾಕಷ್ಟು ರೇಷಿಯೋ ಇದೆ. ಸೊ ನಾನು ಇಲ್ಲಿ ಯೂಟ್ಯೂಬ್ ರೇಷಿಯೋನ ಸೆಲೆಕ್ಟ್ ಮಾಡ್ತೇನೆ. ಸೊ ನಂತರ ಇದನ್ನು ದೊಡ್ಡ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ತೇನೆ, ಫೋಟೋವನ್ನು ದೊಡ್ಡ ಮಾಡ್ತೇನೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಅಡ್ಜಸ್ಟ್ ಮಾಡಿ, ವಿಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ರಿಟ್ರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಎಫೆಕ್ಟ್ಗಳು ಸಿಗುತ್ತೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಡಾರ್ಕ್ ನೈಟ್ ಕೂಡ ಇದೆ. ಸೊ ಡಾರ್ಕ್ ನೈಟನ್ನು ಸೆಲೆಕ್ಟ್ ಮಾಡ್ತೇನೆ. ಇದನ್ನು ಕೂಡ ವಿಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡ್ತೇನೆ. ಸೊ ನಂತರ ಇನ್ನೊಮ್ಮೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಮ್ ಫ್ರೇಮ್ 2 ಅಂತ ಒಂದು ಎಫೆಕ್ಟ್ ಇದೆ. ಸೊ ಇದು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ನೋಡ್ಬೋದು.
ಹೇಗೆ ಕಾಣ್ತಾ ಇದೆ ಅಂತ. ಸೊ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೇನೆ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಸೊ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇವಾಗಲೇ ಸೇವ್ ಮಾಡಿದ್ರಲ್ಲ, ಸೊ ಆ ವೀಡಿಯೋವನ್ನು ಆ್ಯಡ್ ಮಾಡಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಯೆಲ್ಲೋ ಕಲರ್ ಲೇಯರ್ ನೋಡ್ಬೋದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸೊ ನಂತರ ಸ್ವಲ್ಪ ಮುಂದೆ ಬನ್ನಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಇದರ ಪಕ್ಕದಲ್ಲೇ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ವೀಡಿಯೋವನ್ನು ಒಂದು ಮೂಲೆಯಲ್ಲಿ ಅಡ್ಜಸ್ಟ್ ಮಾಡಿ. ಸೊ ನೀವು ಬೇರೆ ಆ್ಯಂಗಲಲ್ಲೂ ಕೂಡ ತಗೊಂಡು ಹೋಗ್ಬೋದು. ಇಲ್ಲಿ ಲಾಸ್ಟ್ ಕೀ ಫ್ರೇಮ್ಗೆ ಬನ್ನಿ, ಇದನ್ನು ಝೂಮ್ ಮಾಡಿ. ಸೊ ಯೆಲ್ಲೋ ಕಲರ್ ಲೇಯರ್ ಬರುತ್ತಲ್ಲ, ಸೊ ಅದನ್ನು ಕ್ಲಿಯರಾಗಿ ಕಾಣಬೇಕು. ಹಾಗಾಗಿ ಇದನ್ನು ಝೂಮ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡ್ಬೋದು ಈ ಥರ ಕಾಣುತ್ತೆ. ನಂತರ ಇಲ್ಲಾದಮೇಲೆ ಇನ್ನೂ ನಾವು ಕೆಳಗೊಂದು ಯೆಲ್ಲೋ ಕಲರ್ ಲೇಯರನ್ನು ಆ್ಯಡ್ ಮಾಡಿದ್ವಿ, ಸೊ ಅದನ್ನು ಕೂಡ ಶೋ ಮಾಡೋಣ. ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ನಂತರ ಸ್ವಲ್ಪ ಮುಂದೆ ಬನ್ನಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ವೀಡಿಯೋವನ್ನು ಮೇಲ್ಗಡೆ ಅಡ್ಜಸ್ಟ್ ಮಾಡಿ, ಇಲ್ಲೊಂದು ಸ್ವಲ್ಪ ಝೂಮ್ ಮಾಡಿ. ಸೊ ನಂತರ ಇದಕ್ಕೆ ಗ್ರಾಫ್ಸ್ ಆ್ಯಡ್ ಮಾಡೋಣ. ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಲೈನರನ್ನು ಸೆಲೆಕ್ಟ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ, ಬೀಟನ್ನು ಸ್ವಲ್ಪ ಮೇಲ್ಗಡೆ ಅಡ್ಜಸ್ಟ್ ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಕಡೆಯಿಂದ ಕೀ ಫ್ರೇಮ್ಗೆ ಬನ್ನಿ, ಇಲ್ಲೂ ಲೈನರ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟನ್ನು ಆ್ಯಡ್ ಮಾಡಿ. ಸೇಮ್ ಇದನ್ನು ಸ್ವಲ್ಪ ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ಮೊದಲಿಗೆ ನಾವು ಅಡ್ಜಸ್ಟ್ ಮಾಡಿದ್ರಲ್ಲ, ಸೊ ಅದರ ರಿವರ್ಸ್ ಮಾಡಿ, ಈ ಕಡೆ ಅಡ್ಜಸ್ಟ್ ಮಾಡಿ. ಇನ್ನು ನಾವು ಇಲ್ಲಿ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿದ್ವಿ, ಸೊ ಅದಕ್ಕೂ ಕೂಡ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಲೈನರ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿ, ಇದನ್ನು ಕೂಡ ಸೇಮ್ ಈ ಕಡೆನೇ ಅಡ್ಜಸ್ಟ್ ಮಾಡಿ. ಸೊ ನಂತರ ಬೇಕಿದ್ರೆ ಇದರ ಸ್ಟಾರ್ಟಿಂಗಲ್ಲಿ ನಾವು ಆ್ಯನಿಮೇಷನನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಬೇಕಾದ ಆ್ಯನಿಮೇಷನನ್ನು ಆ್ಯಡ್ ಮಾಡಿ. ನಾನು ಇಲ್ಲಿ ರಿಟ್ರೋ ಫೇಡ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ಇನ್ನೊಂದು ಓವರ್ಲೇಯನ್ನು ಆ್ಯಡ್ ಮಾಡೋಣ. ಸೊ ನೋಡ್ಬೋದು, ಸೊ ಈ ಥರದ ಓವರ್ಲೇ ಇದೆ. ಸೊ ಇದನ್ನು ಆ್ಯಡ್ ಮಾಡೋಣ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಲೈಟಿಂಗನ್ನು ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಅಡ್ಜಸ್ಟ್ ಮಾಡಿ, ನಂತರ ಇದನ್ನು ಡೂಪ್ಲಿಕೇಟ್ ಮಾಡಿ. ಸೊ ಇಲ್ಲಿ ತುಂಬ ದೊಡ್ಡ ಇದೆ, ಹಾಗಾಗಿ ಇದನ್ನು ಕಟ್ ಮಾಡೋಣ.